ಹಾಯ್ ಫ್ರೆಂಡ್ಸ್, ಅಮೇಝಿಂಗ್ ಹ್ಯಾಕ್ಸ್ ಇನ್ ಕನ್ನಡಗೆ ಸ್ವಾಗತ. ಫ್ರೆಂಡ್ಸ್, ಇವತ್ತು ನಾನು ಬಂದಿರೋ ರೆಮಿಡಿಯಿಂದ ನೀವು ನಿಮ್ಮ ತ್ವಚೆ, ಕೈ ಹಾಗೆ ಕಾಲುಗಳಿಗೆ ಅಪ್ಲೈ ಮಾಡೋದ್ರಿಂದ ನೀವು ಒಂದು 5 ರಿಂದ 10 ವರ್ಷ ಯಂಗಾಗಿ ಕಾಣಿಸ್ತೀರ. ಅಂದರೆ ನಿಮ್ಮ ಸ್ಕಿನ್ನಲ್ಲಿರೋ ಸುಕ್ಕಾಗಿರ್ಬೋದು, ಕಲೆಗಳಾಗಿರ್ಬೋದು ಎಲ್ಲನೂ ಓವರ್ ನೈಟೇ ಹೋಗುತ್ತೆ. ಆ್ಯಂಡ್ ನಾವಿವತ್ತು ಒಳ್ಳೊಳ್ಳೆ ಪ್ರಾಡಕ್ಟ್ಸ್ ಯೂಸ್ ಮಾಡಿಬಿಟ್ಟು ಈ ನ್ಯಾಚುರಲ್ ಹೋಮ್ ರೆಮಿಡಿನ ಮಾಡ್ತಿರೋದ್ರಿಂದ ನಿಮ್ಮ ತ್ವಚೆ ತುಂಬ ಸುಂದರವಾಗಿ ಕಾಣೋ ಹಾಗೆ ಆಗುತ್ತೆ. ಬಟ್ ಫ್ರೆಂಡ್ಸ್, ಇದು 2 ಸ್ಟೇಜ್ ಪ್ರಾಸೆಸ್ ಆಗಿರುತ್ತೆ. ಆ 2 ಸ್ಟೇಜ್ ಪ್ರಾಸೆಸ್ ಏನು ಅಂತ ನೋಡೋಣ. ಬಟ್ ಫ್ರೆಂಡ್ಸ್, ಅದಕ್ಕಿಂತ ಮುಂಚೆ ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೆಳಗಡೆ ಕಾಣಿಸ್ತಿರೋ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ, ಹಾಗೆ ಪಕ್ಕದಲ್ಲಿ ಕಾಣಿಸ್ತಿರೋ ಬೆಲ್ ನೋಟಿಫಿಕೇಶನ್ ಐಕನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಆನ್ ಆಪ್ಷನ್ನ ಸೆಲೆಕ್ಟ್ ಮಾಡೋದ್ರಿಂದ ನಾವು ವೀಡಿಯೋಸ್ ಹಾಕಿದ ತಕ್ಷಣ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಹಾಗೆ ನಮ್ಮ ಚಾನಲಲ್ಲಿ ನೀವು ವೀಡಿಯೋಸ್ ನೋಡ್ತಿದ್ರೆ ಪ್ಲೀಸ್ ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ, ಯಾಕೆಂದರೆ ನೀವು ಲೈಕ್ ಮಾಡೋದ್ರಿಂದ ನನಗೆ ಹೆಚ್ಚು ಮೋಟಿವೇಶನ್ ಸಿಗುತ್ತೆ ಒಳ್ಳೊಳ್ಳೆ ವೀಡಿಯೋಸಿಂದ ನಿಮ್ಮ ಮುಂದೆ ಬರೋದಕ್ಕೆ. ಸೊ ಫ್ರೆಂಡ್ಸ್, ಈ ಹೋಮ್ ರೆಮಿಡಿಯ ಫಸ್ಟ್ ಸ್ಟೆಪ್ ನೋಡೋಣ. ಅಂದರೆ ಈ 2 ಸ್ಟೆಪ್ಪನ್ನು, ಫಸ್ಟ್ ಸ್ಟೆಪ್ಪಲ್ಲಿ ಬಾಡಿ ಸ್ಕ್ರಬ್ ಮಾಡ್ತೀನಿ, ಸೆಕೆಂಡ್ ಸ್ಟೆಪ್ಪಲ್ಲಿ ಬಾಡಿ ಲೋಷನ್ ಮಾಡ್ಕೋತೀನಿ. ಬಾಡಿ ಸ್ಕ್ರಬ್ ಮಾಡ್ಕೊಳ್ಳೋಕ್ಕೆ ನಾನಿಲ್ಲಿ 1 ಟೀ ಸ್ಪೂನ್ ಸಕ್ಕರೆನ ತೊಗೊಂಡಿದ್ದೀನಿ. ಫ್ರೆಂಡ್ಸ್, ಸಕ್ಕರೆ ಬಂದುಬಿಟ್ಟು ಒಂದು ಒಳ್ಳೆ ಎಕ್ಸ್ಫೋಲಿಯೇಟಿಂಗ್ ಏಜೆಂಟ್ ಥರ ಫಾರ್ಮ್ ಆಗಿಬಿಟ್ಟು ಅದು ಸೆಲ್ಸ್ನ ರೀಜನ್ರೇಟ್ ಮಾಡೋದ್ರಲ್ಲಿ ಹೆಲ್ಪ್ ಮಾಡುತ್ತೆ. ಇದಾದಮೇಲೆ ನಾವಿಲ್ಲಿ 1 ಟೀ ಸ್ಪೂನ್ ಕೋಕೋನಟ್ ಆಯಿಲ್ ಹಾಕೋಬೇಕು. ಇದರಿಂದ ನಮ್ಮ ಬಾಡಿ ಸ್ಕ್ರಬ್ ರೆಡಿ ಆಗುತ್ತೆ. ಸೊ ಫಸ್ಟು ಈ ಬಾಡಿ ಸ್ಕ್ರಬ್ನ ಚೆನ್ನಾಗಿ ಇವೆರಡು ಇಂಗ್ರೀಡಿಯೆಂಟ್ನ ಮಿಕ್ಸ್ ಮಾಡ್ಕೊಳ್ಳೋಣ. ಕೋಕೋನಟ್ ಆಯಿಲ್ ಬಂದುಬಿಟ್ಟು ಕೊಲಾಜನ್ ಪ್ರೊಡಕ್ಷನ್ನ ಜಾಸ್ತಿ ಮಾಡಿ ನಿಮ್ಮ ವ್ರಿಂಕಲ್ಸ್ ಫೇಡ್ ಅವೇ ಆಗೋದಕ್ಕೆ ಹೆಲ್ಪ್ ಮಾಡುತ್ತೆ. ಕೋಕೋನಟ್ ಆಯಿಲ್ ಅಂತೂ ಸ್ಕಿನ್ಗೆ ಒಂದು ಮ್ಯಾಜಿಕಲ್ ಇಂಗ್ರೀಡಿಯೆಂಟ್ ಫ್ರೆಂಡ್ಸ್, ಸೇಫೆಸ್ಟ್ ಹೋಮ್ ರೆಮಿಡಿ ಆ್ಯಂಡ್ ಒಳ್ಳೆ ಇಂಗ್ರೀಡಿಯೆಂಟ್ ಎಸ್ಪೆಷಲಿ ಸ್ಕಿನ್ ರಿಲೇಟೆಡ್ ಪ್ರಾಬ್ಲಮ್ಸ್ಗೆ. ಸೊ ಇದನ್ನು ನೀವು ಎರಡನ್ನೂ ಮಿಕ್ಸ್ ಮಾಡಿ ಈ ಬಾಡಿ ಸ್ಕ್ರಬ್ನ ನಿಮ್ಮ ಕೈಗಳಿಗೆ, ಕಾಲುಗಳಿಗೆ ಹಾಕ್ಕೊಂಡು ಚೆನ್ನಾಗಿ ಒಂದು 5 to 10 ಮಿನಿಟ್ಸ್ ಮಸಾಜ್ ಮಾಡ್ಕೋಬೇಕಾಗುತ್ತೆ. ಹೀಗೆ ನೀವು ಮಸಾಜ್ ಮಾಡ್ತಿದ್ದಂಗೆ ರಿಸಲ್ಟ್ ನೋಡೋಕ್ಕೆ ಶುರು ಮಾಡ್ತೀರಾ. ಅದು ಆಲ್ರೆಡಿ ಬಿಳಿ ಆಗೋಕ್ಕೆ ಶುರು ಆಗುತ್ತೆ. ನೋಡಿ ಫ್ರೆಂಡ್ಸ್, ನಾನು ಹಾಕಿ ಜಸ್ಟ್ ಇಲ್ಲಿ ಏನು ಒಂದು 2 ಸೆಕೆಂಡ್ಸ್ ಮಸಾಜ್ ಮಾಡಿದೆ, ಆಗಲೇ ಕಲರ್ ಹೇಗೆ ಎದೇಳ್ತಿದೆ ನೋಡಿ. ಅದೇನೇ ಈ ಕೋಕೋನಟ್ ಆಯಿಲ್ ಮತ್ತು ಶುಗರ್ ಬಂದುಬಿಟ್ಟು ಕೊಲಾಜನ್ ಪ್ರೊಡಕ್ಷನ್ನ ಜಾಸ್ತಿ ಮಾಡಿ ಆ್ಯಂಡ್ ನಿಮ್ಮ ಸೆಲ್ ರೀಜನ್ರೇಷನ್ಗೆ ಹೆಲ್ಪ್ ಮಾಡುತ್ತೆ. ಹಾಗಾಗಿ ಅದು ಸ್ಕಿನ್ನ ವೈಟನ್ ಮಾಡುತ್ತೆ. ಇದು ಆದಮೇಲೆ ನಾವು ಸೆಕೆಂಡ್ ಸ್ಟೆಪ್ ಆಗಿ ಇಲ್ಲಿ ಬಾಡಿ ಲೋಷನ್ನ ಪ್ರಿಪೇರ್ ಮಾಡ್ತೀವಿ. ಈ ಥರ 5 to 10 ಮಿನಿಟ್ಸ್ ನೀವು ಸ್ಕ್ರಬ್ ಮಾಡಾದಮೇಲೆ ವಾಶ್ ಮಾಡ್ಕೊಂಡು ಬಂದುಬಿಡಬೇಕು. ಅದಾದಮೇಲೆ ಈಗ ನಾವು ಲೋಷನ್ನ, ಅಂದರೆ ನ್ಯಾಚುರಲ್ ಹೋಮ್ ಮೇಡ್ ಬಾಡಿ ಲೋಷನ್ನ ಪ್ರಿಪೇರ್ ಮಾಡ್ಕೊಳ್ಳೋಣ. ಫ್ರೆಂಡ್ಸ್, ಇದಕ್ಕೆ ನಮಗೆ ಬೇಕಾಗಿರೋದು 1 ಟೀ ಸ್ಪೂನ್ ಘೀ, ತುಪ್ಪನ ತಗೋತಾ ಇದ್ದೀನಿ ಇಲ್ಲಿ. ಫ್ರೆಂಡ್ಸ್, ತುಪ್ಪ ಬಂದುಬಿಟ್ಟು ಸ್ಕಿನ್ ಪೀಲಿಂಗ್ ಆಗಿರ್ಬೋದು, ಡಲ್ನೆಸ್ ಆಗಿರ್ಬೋದು ಅಥವಾ ಡಿಹೈಡ್ರೇಷನ್ ಇಂಥ ಸ್ಕಿನ್ ಇಶ್ಯೂಸ್ನ ತೆಗೆದುಬಿಟ್ಟು ಯೂತ್ಫುಲ್ ಗ್ಲೋಯಿಂಗ್ ಸ್ಕಿನ್ ಕೊಡುತ್ತೆ. ಆ್ಯಂಡ್ ಹಾಗೆ ಆ್ಯಂಟಿ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಕಡಿಮೆ ಮಾಡೋದ್ರ ಜೊತೆಗೆ ಅನ್ವಾಂಟೆಡ್ ಪಿಂಪಲ್ಸ್ ಇದೆಲ್ಲನೂ ಪ್ರೊಟೆಕ್ಟ್ ಮಾಡುತ್ತೆ. ಇದು ಒಂದು ಒಳ್ಳೆ ಹೋಮ್ ಮೇಡ್ ಬಾಡಿ ಲೋಷನ್ ಮಾಡೋದಕ್ಕೆ ತುಪ್ಪ ತುಂಬಾ ಇಂಪಾರ್ಟೆಂಟ್ ಫ್ರೆಂಡ್ಸ್. ಆ್ಯಂಡ್ ಆಲ್ಸೋ ನಿಮ್ಮ ಕೈ ಹೊಡೆತ ಆಗಿರ್ಬೋದು, ಕಾಲು ಹೊಡೆತ ಆಗಿರ್ಬೋದು, ಅದನ್ನೆಲ್ಲನೂ ನಿವಾರಿಸ್ಕೋಬೋದು ತುಪ್ಪದಿಂದ. ಇದಾದಮೇಲೆ ನಮಗೆ ಬೇಕಾಗಿರೋ ಸೆಕೆಂಡ್ ಇಂಗ್ರೀಡಿಯೆಂಟ್ ಅಂದರೆ ಆಲಿವ್ ಆಯಿಲ್. ಆಲಿವ್ ಆಯಿಲ್ ಬಂದುಬಿಟ್ಟು ನ್ಯಾಚುರಲ್ ಮಾಯಿಶ್ಚರೈಸರ್ ಥರ ವರ್ಕ್ ಆಗುತ್ತೆ. ಸೊ ಗೀ ಮತ್ತು ನಾವು ಆಲಿವ್ ಆಯಿಲ್ ಕಾಂಬಿನೇಷನ್ ಮಾಡೋದ್ರಿಂದ ಅದು ಒಳ್ಳೆ ಬಾಡಿ ಲೋಷನ್ ಆಗುತ್ತೆ ಫ್ರೆಂಡ್ಸ್. ಸೊ ಈಗ ನಾನಿಲ್ಲಿ 1 ಟೀ ಸ್ಪೂನ್ ಆಲಿವ್ ಆಯಿಲ್ನ ತೊಗೋತಾ ಇದ್ದೀನಿ. ಇದಕ್ಕೆ ಬೇರೆ ಸಪ್ಲಿಮೆಂಟ್ ಇಲ್ಲ, ನೀವು ಆಲಿವ್ ಆಯಿಲೇ ಯೂಸ್ ಮಾಡಬೇಕು. ಇವೆರಡನ್ನು ಒಂದು 20 to 30 ಸೆಕೆಂಡ್ಸ್ ಮೈಕ್ರೋವೇವ್ ಮಾಡ್ಕೋಬೇಕು ಫ್ರೆಂಡ್ಸ್, ನೀವು ಹಚ್ಕೊಳ್ಳೋ ಮುಂಚೆ. ಸೊ ನಾನು ಮೈಕ್ರೋವೇವ್ ಮಾಡ್ಕೊಂಡು ಬಂದಿದ್ದೀನಿ. ಇದನ್ನು ಚೆನ್ನಾಗಿ ಹಚ್ಬಿಟ್ಟು ಬಾಡಿ ಲೋಷನ್ ಥರ ಮತ್ತು ಇದನ್ನು ಕೂಡ 5 to 10 ಮಿನಿಟ್ಸ್ ಮಸಾಜ್ ಮಾಡೋದ್ರಿಂದ ನಿಮಗೆ ಬೆಳ್ಳಗಾಗುತ್ತೆ. ಆ್ಯಂಡ್ ಈ ಪ್ರೊಸೀಜರ್ನ ನೀವು ಓವರ್ ನೈಟ್ ಫಾಲೋ ಮಾಡಬೇಕು. ಅಂದರೆ ಈ ಬಾಡಿ ಲೋಷನ್ ಥರ ಹಚ್ಕೊಂಡ್ಬಿಟ್ಟು ನೀವು ರಾತ್ರಿ ಮಲ್ಕೊಳ್ಳೋ ಮುಂಚೆ ಹಚ್ಕೋಬೇಕು. ಬೆಳಗ್ಗೆ ನೀವು ನಾರ್ಮಲ್ ಬಾಡಿ ವಾಶ್ ಮಾಡಿಕೊಂಡಾಗ ಅದು ಹೋಗುತ್ತೆ. ಬಟ್ ಫ್ರೆಂಡ್ಸ್, ನಾನು ಈಗಲೇ ತೋರಿಸ್ತೀನಿ ನೋಡಿ ನಿಮಗೆ ಎಷ್ಟು ಅದು ಬಿಳುಪು ಕಾಣಿಸುತ್ತೆ, ಕಲರ್ ಬರುತ್ತೆ, ಗ್ಲೋ ಬರುತ್ತೆ ಇನ್ಸ್ಟೆಂಟಾಗಿ. ಅದಕ್ಕೆ ನಾನು ಇದನ್ನು ಹೇಳ್ತಿರೋದು, ಇದು ಓವರ್ ನೈಟ್ ಹೋಮ್ ರೆಮಿಡಿ ಅಂತ. ಯಾಕೆಂದರೆ ಓವರ್ ನೈಟೇ ನಿಮಗೆ ಆ ಗ್ಲೋನೆಸ್ ಬರುತ್ತೆ ಆ್ಯಂಡ್ ಯೂತ್ಫುಲ್ ಸ್ಕಿನ್ ಬರುತ್ತೆ ಆ್ಯಂಡ್ ಒಂದು 5 ರಿಂದ 10 ವರ್ಷ ಯಂಗ್ ಸ್ಕಿನ್ ನಿಮ್ಗೆ ಬರುತ್ತೆ ಫ್ರೆಂಡ್ಸ್. ಸೊ ಈ 2 ಮೆಥಡ್, ಬಾಡಿ ಸ್ಕ್ರಬ್, ಬಾಡಿ ಲೋಷನ್ ಮೆಥಡ್ನ ಫಾಲೋ ಮಾಡಿ ಯೂತ್ಫುಲ್ ಗ್ಲೋಯಿಂಗ್ ವ್ರಿಂಕಲ್ ಫ್ರೀ ಸ್ಕಿನ್ನ ನೀವು ಪಡ್ಕೋಬೋದು.
ಸೊ ಫ್ರೆಂಡ್ಸ್, ಆ ರೆಮಿಡಿನ ಟ್ರೈ ಮಾಡಿ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನಿಮಗೆ ಹೇಗೆ ವರ್ಕ್ ಆಯಿತು ಅಂತ. ನಾನು ನಿಮ್ಮನ್ನ ನೆಕ್ಸ್ಟ್ ಒಳ್ಳೆ ರೆಮಿಡಿಯಿಂದ ಮೀಟ್ ಆಗ್ತೀನಿ. ಅಲ್ಲಿ ತನಕ ನೀವು ಎಲ್ಲರೂ ಟೇಕ್ ಕೇರ್, ಹಾಗೆ ಸ್ಟೇ ಸೇಫ್. ಹೋಗೋ ಮುಂಚೆ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಬಾಯ್ ಫ್ರೆಂಡ್ಸ್.